ನಮಸ್ಕಾರ ಸ್ನೇಹಿತರೆ, ಇಂದು ನಾವೊಂದು ಮನಮೋಹಕ ಪ್ರವಾಸ ತಾಣದ ಬಗ್ಗೆ ಮಾತಾಡೋಣ. ಅದು ಇಶಾ ಚಿಕ್ಕಬಳ್ಳಾಪುರ. ಇದು ಕೇವಲ ಶಾಂತಿಯ ನೆಲವಲ್ಲ, ಧ್ಯಾನದ ಕ್ಷೇತ್ರವೂ ಹೌದು. ಇಶಾ ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಶೈವ ತತ್ವದ ಆಧಾರಿತ ಧ್ಯಾನ ಕೇಂದ್ರವಾಗಿದೆ. ಇದು ನಂದಿ ಬೆಟ್ಟದ ಹತ್ತಿರ ಇರುವ ಪ್ರಕೃತಿ ಸೌಂದರ್ಯದ ಮಧ್ಯೆ ಸ್ಥಾಪಿತವಾಗಿದೆ. ಇಲ್ಲಿರುವ ಪ್ರಮುಖ ಆಕರ್ಷಣೆ ಎಂದರೆ 112 ಅಡಿ ಎತ್ತರದ ಯೋಗೇಶ್ವರ ಲಿಂಗ. ಇದು ಇಶಾ ಫೌಂಡೇಶನ್ ಸದಸ್ಯರಾದ ಸದ್ಗುರು ಅವರ ಅಭಿಪ್ರಾಯದ ಪ್ರಕಾರ ಮಾನವ ಜೀವನದ 112 ಆಯಾಮಗಳನ್ನು ಪ್ರತಿನಿಧಿಸುತ್ತದೆ ಈ ಮೂರ್ತಿ. ಧ್ಯಾನ ಮತ್ತು ಶಾಂತಿ. ಇಲ್ಲಿನ ವಾತಾವರಣ ತುಂಬಾ ಶಾಂತಿಯುತ. ಬೆಳಗಿನ ಧ್ಯಾನ, ಸಂಜೆ ಲೈಟ್ ಶೋ ಮತ್ತು ಯೋಗ ಸಾಧನೆ ಇಲ್ಲಿನ ಪ್ರಮುಖ ಆಕರ್ಷಣೆ. ಪ್ರವಾಸಿಗರಿಗೆ ಇಲ್ಲಿನ ಶಾಂತಿಯ ಒಂದು ವಿಶಿಷ್ಟ ಅನುಭವ ನೀಡುತ್ತದೆ ಅಂತಾನೆ ಹೇಳಬಹುದು. ಪ್ರವಾಸ ಸಮಯ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಸಾರ್ವಜನಿಕರಿಗೆ ತೆರೆಯಲಾಗಿರುತ್ತದೆ. ನಿರ್ದಿಷ್ಟ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದೇವಸ್ಥಾನದಲ್ಲಿ. ಇನ್ನು ಟ್ರಾವೆಲ್ ಬಗ್ಗೆ ಹೇಳ್ಬೇಕಾದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 45 ಮಿನಿಟ್ಸ್ ಆಗುತ್ತೆ. ನಿಮಗೆ ಕ್ಯಾಬ್ ಮತ್ತೆ ಆಟೋ, ಟ್ಯಾಕ್ಸಿ ಎಲ್ಲ ಪ್ರೈವೇಟ್ ವೆಹಿಕಲ್ಸ್ ಅವೈಲೇಬಲ್ ಇದೆ ಅಂಡ್ ಗೌರ್ಮೆಂಟ್ ಬಸ್ಸಸ್ ಇದೆ. ನಿಮಗೆ ಲೈಕ್ PMTC ಚಿಕ್ಕಬಳ್ಳಾಪುರದಿಂದ ಇದೆ ಮತ್ತೆ ಬೆಂಗಳೂರಿಂದನೂ ಇದೆ. ಇನ್ನು ರಸ್ತೆ ಮತ್ತೆ ಬರಬೇಕಂದ್ರೆ ಅಕ್ಕಪಕ್ಕದಲ್ಲಿ
ಪ್ರಕೃತಿ ಸೌಂದರ್ಯ ಸುಂದರ ತಾಣಗಳನ್ನು ನೋಡಬಹುದು ನೀವು. ಚಿಕ್ಕಬಳ್ಳಾಪುರದ ಇತಿಹಾಸ ಅಂದ್ರೆ ಚಿಕ್ಕಬಳ್ಳಾಪುರ ಒಂದು ಸಾಂಸ್ಕೃತಿಕ ನಗರ. ಇದು ಪುರಾತನ ದಕ್ಷಿಣದ ರಾಜವಂಶಗಳ ಆಡಳಿತ ಕೇಂದ್ರವಾಗಿತ್ತು. ಇಲ್ಲಿ ನಂದಿ ಬೆಟ್ಟ, ಭೋಗನಂದೀಶ್ವರ ದೇವಸ್ಥಾನ ಹತ್ತಿರದಲ್ಲಿದೆ. ಇದನ್ನು ಕೂಡ ನೀವು ಭೇಟಿ